ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣಾ ತಟದಲ್ಲಿರುವ ಹಸಿರು ಕ್ರಾಂತಿಗೆ ಹೆಸರುವಾಸಿಯಾಗಿರುವ ದರೂರ್ ಗ್ರಾಮದಲ್ಲಿನ ಓರ್ವ ಯುವ ಸನ್ಯಾಸಿರವರ ಜೀವನದ ಕಿರುಚಿತ್ರವನ್ನು ನೋಡೋಣ ಬನ್ನಿ. ನಮ್ಮ ಯುವ ಸನ್ಯಾಸಿಯವರ ಬಾಲ್ಯ ಜೀವನದ ಕುರಿತು ಅವರ ತಂದೆ ತಾಯಿಯವರಿಂದ ತಿಳಿಯೋಣ ಬನ್ನಿ. ಕಾಕಾರೇ ಬರ್ತಮ್ಮ ಒಳಗ ಕಾಕಾರೆ ಆರಾಮದಿರ್ಲೆ? ಆರಾಮದಿ ಬಾ ತಮ್ಮ ಕೊಂಡ್ರ ಬಾ. ಹಾ ತಮ್ಮ ಬಂದ ನೀರು ತೊಗೊಂಡ್ ಬಾ ಕುರ್ತಮ್ಮ. ಆರಾಮೇವ? ಹಾ. ದೇಶದ ಬೆನ್ನೆಲುಬು ರೈತ, ರೈತನ ಬೆನ್ನೆಲುಬು ಪೂಜ್ಯ ಶ್ರೀ ಶಶಿಕಾಂತ್ ಗುರೂಜಿಯವರು, ಶಶಿಕಾಂತ್ ಗುರೂಜಿಯವರ ಬೆನ್ನೆಲುಬು ಅವರ ತಂದೆಯವರಾದ ಶ್ರೀ ಸಿದ್ದಪ್ಪ ಬಸಪ್ಪ ಪಡಸಲಿಗೆಯವರು ಮತ್ತು ಅವರ ತಾಯಿಯವರಾದ ಗಂಗವ್ವ ಸಿದ್ದಪ್ಪ ಪಡಸಲಿಗೆಯವರು. ಕಕಾರೆ, ನೊಂದ ರೈತರ ಆಶಾ ಕಿರಣವಾಗಿ ನಮ್ಮ ಶಶಿಕಾಂತ್ ಗುರೂಜಿಯವರ ಹೆಸರು ಇವತ್ತು ಇಡೀ ರಾಜ್ಯವ್ಯಾಪಿ ಎಲ್ಲ ವ್ಯಾಪಿಸಿದರೆ. ಹಾಗಾದ್ರೆ ಅವ್ರ ಬಾಲ್ಯದ ಜೀವನ ಹೆಂಗಿತ್ತು ಅನ್ನೋದು ಸ್ವಲ್ಪ ನಮಗೆ ತಿಳಿಸ್ಕೊಡ್ರಿ. ತಮ್ಮ ನಮ್ಮದರೆ ಬಡತನ ಪರಿಸ್ಥಿತಿ. ಹ್ಞೂ ರೀ. ನಮಗರೆ 3 ಜನ ಮಕ್ಕಳು. ಹ್ಞೂ ರೀ. ನಮ್ಮ ಹೊಲ್ದಾಗ ಡ್ಯೂಟಿ ಮಾಡಿದಾಗ ನಮ್ದು ಹೊಟ್ಟೆ ತುಂಬೋದು ಮಾಡ್ಕೋತ ಬಂದೀವಿ ರೀ. ಫಸ್ಟ್ ಸಂಗೀತ ರೀ, 2ನೇ ನಂಬರ್ ಶಶಿಕಾಂತ್ ರೀ, 3ನೇ ನಂಬರ್ ಅಣ್ಣಪ್ಪ ರೀ. ಅಣ್ಣಪ್ಪನು 15 ವರ್ಷ ಆತು ಮಿಲ್ಟ್ರಿಗೆ ಹೋಗ್ಯಾನ್ರಿ. ಅಣ್ಣಪ್ಪಗ ಮೊಮ್ಮಗಳನ್ನ ತೊಗೊಂಡಿದ್ವು. ಅವ್ನ ಮಗಳ್ರಿ. ಹಾ, ಏನಿಲ್ರಕ್ಕ, ಮನ್ಯಾಗ ನೀವ ದೊಡ್ಡವ್ರಿ. ಹಾಗಾಗಿ ನಮ್ಮ ಗುರುಗಳದ ಬಾಲ್ಯ ಜೀವನ ಹೆಂಗಿತ್ತು ಸ್ವಲ್ಪ ಹೇಳ್ರಲ್ಲ. ನಮ್ಮ ತಮ್ಮ ರೀ ನನ್ಕ 3 ವರ್ಷ ಸಣ್ಣವ್ರಿ. ಅಂತವ ಸಣ್ಣಾಗಿತ್ತದ ಸಮಾಧಾನ ರೀ. ಅಂತ ಸಾಲಿ ಕಲಿದ್ರಾಗೂ ಭಾಳ ಶಿಕ್ಷಣ ಹೆಚ್ಚ್ರಿ. ಅಂದ್ರೆ ಅಂತ ರಾತ್ರಿ ಎದ್ದು ಅಭ್ಯಾಸ ಮಾಡ್ಕೊಂಡು ತಾನ ಚಾ ಮಾಡ್ಕೊಂಡು ಕುಡಿದು ಅಭ್ಯಾಸ ಮಾಡ್ತಿದ್ರಿ. ಮತ್ತು ಅಟ್ಟು ಸಮಾಧಾನ ಯಾರಿಗೆ ಏನು ಅನ್ನಂಗಿಲ್ರಿ ಅವ. ಮತ್ತು ಅಟ್ಟು ಕಲ್ಕೋತ ಶಿಕ್ಷಣದಾಗೂ ಭಾಳ ಶಾನೆ ಇದ್ರು ಅವ. ಅಂತ ಈ ಮನೆ ಅಂತಿ ನಮ್ದು ಹಿಂಗೆ ಇದ್ದಿದ್ದಿಲ್ರಿ ಅದು. ಅಂತ ಪೈಲ ಏನು ಸೋರು ಮನೆ ಇತ್ತು ಅದೆಲ್ಲ ನಾವು ಭಾಳ ಕಷ್ಟದಾಗ ಅಂದ್ರೆ ಕಷ್ಟ ಬಂದಿದ್ವಿ ಅದು. ಯವ್ವ, ಈ ಮನಿ ಮೊದ್ಲಿಂದ ಅನ್ರಿ ನಿಮ್ದ? ಇಲ್ಲಪ್ಪ, ದುಡುದೆಲ್ಲ ಮನಿ ಮಕ್ಳು ದುಡುದ್ ಕಟ್ಟ್ಯಾರ. ಮೇಲ್ಗುದ್ದಿ ಮನಿ ಇತ್ತು, ಸೋರ್ತಿತ್ತಪ್ಪ ಇದು. ಮತ್ತ ಮಿಂಟ್ರಿಗೆ ಹೋಗಿ ಮಗ ಕಟ್ಟ್ಯಾನಿದನ್ ಮನಿ. ಒಂದ ಪಲಂಗ್ ಮೇಲೆ 5 ಮಕ್ಳ ತೊಗೊಂಡ್ ಮನೆಗೆ ಇದೀವಿ ನಾವು. ಗೊತ್ತಾ, ಅಂತ ಪರಿಸ್ಥಿತಿ ಇತ್ತು ನಮಗ್. ಅಕ್ಕ, ಗುರೂಜಿ ಅವ್ರದ ಶಿಕ್ಷಣ ಎಲ್ಲಿ ಮುಗಿತ್ರಿ? ಅವ್ರದ್ದು 1 ಹಿಡ್ದ 10ನೇ ತಕ ಇಲ್ಲೇ ಆಗೈತ್ರಿ, ದರೂರಾಗ್ರಿ. ಹ್ಞೂನ್ರಿ. ಅಂತ ಮುಂದ್ 10ನೇ ಕಾಲೇಜ್ಕ ಅತನ್ ಹೋಗ್ಯಾರ. ಹ್ಞೂನ್ರಿ. 10ನೇ ದಿನ ಮತ್ ಗೌರ್ಮೆಂಟ್ ಸೀಟ್ ಸಿಗನ 15ನೇ ತಕ ಹಾರಿಗೆರಿದ್ರಿ. ಹ್ಞೂನ್ರಿ. ಹಾರಿಗೆರಿದಿಂದ ಧಾರವಾಡಕ್ರಿ. ಧಾರವಾಡಕ್ರಿ. ಹಾ, ಧಾರವಾಡಕ್ರಿ. 2008-9ನೇ ಅವಧಿಯಲ್ಲೇ ನಾವು ಶ್ರೀ ಸಿದ್ಧಿವಿನಾಯಕ BEd ಕಾಲೇಜಿನಲ್ಲಿ BEd ಪದವಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ನಾನು ಅಂದರೆ ಸಂಜು ಕೌಟ್ಕೊಪ್ಪ ಆದಂಥ ನಾನು ಮತ್ತು ಶಶಿಕಾಂತ್ ಗುರೂಜಿಯವರು ಸ್ನೇಹಿತರಾಗಿದ್ವಿ. ಜೊತೆಗೆ ಇವತ್ತಿನ ಸಂದರ್ಭದಲ್ಲಿ ನಾವು ಆಗಿನ ಒಂದು ವ್ಯಕ್ತಿತ್ವವನ್ನು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಹೆಂಗೆ ಪಸರಿಸಿದೆ ಅನ್ನೋದನ್ನು ನಾವು ಇವತ್ತು ಕಣ್ಣಾರೆ ಕಾಣ್ತಾ ಇದ್ದೀವಿ. ಅಂದರೆ ಅವರ ವ್ಯಕ್ತಿತ್ವ ನಾವು BEdದಲ್ಲಿ ಇದ್ದಾಗಲೇ ಅವ್ರದ್ದು ಹೆಂಗಿತ್ತು ಅಂತಂದ್ರೆ ಅವರ ನಾಯಕತ್ವದ ಗುಣಗಳಾಗಿರ್ಬೋದು, ಅವರಲ್ಲಿರುವಂಥ ಒಂದು ಆಧ್ಯಾತ್ಮಿಕತೆಯ ಒಂದು ಪರಿಮಳವನ್ನು ನಾವೇನು ಮಾಡಿದ್ದೀವಿ ಅಂತಂದ್ರೆ ಆಗಲೇ ಅನುಭವಿಸಿದ್ದೀವಿ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರಗಳು, ಆ ಜ್ಞಾನ ಅವರಲ್ಲಿ ಆ BEd ತರಗತಿಯಲ್ಲೇ ಅವರಲ್ಲಿ ಬಂದು ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಅವರ ಒಂದು ಯಾವುದೇ ಪಾಠ ಪ್ರವಚನಗಳನ್ನು ಅಥವಾ ಕಾರ್ಯಕ್ರಮದಲ್ಲಿ ಆಗಲಿ ನಮ್ಮನ್ನು ಸಹಿತ ಹುರಿದುಂಬಿಸಿ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ವ್ಯಕ್ತಿತ್ವ ಅವರದ್ದಾಗಿತ್ತು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಞಾನ ಇವತ್ತು ಅವರನ್ನು ನೋಡಿದ್ರೆ ನನಗೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ. ಯಾಕೆ ಅಂತಂದರೆ ರೈತರ ಒಂದು ಗುರ್ಲಾಪುರದಲ್ಲಿ ನಡೆದಿರ್ತಕ್ಕಂಥ ರೈತರ ಹೋರಾಟಗಳಾಗಿರ್ಬೋದು, ಇಂಥ ಹಲವಾರು ಹೋರಾಟಗಳನ್ನು ಮಾಡಿ ಇವತ್ತು ಶಶಿಕಾಂತ್ ಗುರೂಜಿಯವರು ಎಲ್ಲರಿಗೂ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಇವತ್ತು ಅವರು ಹೊಂದ್ಯಾರ. ಇದೇ ರೀತಿ ಅವರ ಮುಂದೆ ಬೆಳೀಲಿ, ಇನ್ನಷ್ಟು ಅವರನ್ನು ಬೆಳೆಸುವಂಥ ಒಂದು ಕಾರ್ಯವನ್ನು ನಾವು ಮಾಡೋಣ, ನೀವು ಮಾಡಿರಿ ಅಂತ ಹೇಳ್ತಾ 1-2 ಮಾತುಗಳನ್ನು ನಾನು ಮುಗಿಸ್ತೇನೆ. ನಮಸ್ಕಾರ. ಏನಿಲ್ರಿ ಕಕ್ಕ, ಮತ್ತು ಗುರುಗಳದ ಸನ್ಯಾಸತ್ವದ ಕಡೆಗೆ ಮನ ಯಾವಾಗ ಕರಗಿತ್ರಿ? ಒಮ್ಮೆ ಧಾರವಾಡಕ್ಕೆ ಕೋಚಿಂಗ್ ಕತ್ತೇಳಿ ಹೋದ್ರಿ. ಹ್ಞೂನ್ರಿ. ಒಂದು 5-6-7 ವರ್ಷ ನಮ್ಮ ಊರಿಗೆ ಬರ್ಲಿಲ್ಲ ರೀ. ಹ್ಞೂನ್ರಿ. ಅವು ಅಪ್ಪಂದು ಗೊತ್ತಿಲ್ಲ, ಆಧಾರ ಅನ್ನೋದು ಗೊತ್ತಿಲ್ಲ, ಇಲ್ಲ ಅನ್ನೋದು ಗೊತ್ತಿಲ್ಲ. ಹ್ಞೂನ್ರಿ. ಮತ್ತು ನಿಮ್ಮಂಥವ್ರು ಕರ್ಕೊಂಡು ನಾವು ಬುತ್ತಿ ತೊಗೊಂಡು ಹುಡುಕ್ಯಾಡ್ರಿ ನಮ್ಗೆ ಅಲ್ಲಿ ಸಿಕ್ಕಿಲ್ಲ ಧಾರವಾಡದಾಗ. ಜೀಪ್ ತೊಗೊಂಡು ಹೋಗಿರಿ.
ಮತ್ ನಾವ್ ದರ್ರ ಅವದನ್ನ ತೊಗೊಬ್ರ ಮುಂದೆ ಹೇಳಿಲ್ಲ, ನಾ ಹಿಂಗ್ ಮಾಡೇನೆ ತೊಗೊಬ್ರ ಮುಂದೆ ಹೇಳಿಲ್ರಿ. ಅಲ್ಲಿಂದ ಹಂಗ ಯಾನ್ ಕೋಚಿಂಗ್ ಮಾಡ್ಕೋತ ವಾಲಿಗುರುಗಳು ಕೂಡ ಕಂಡು ಬಿದ್ರಿ. ಅಂದ್ರ ಬಂಡೆವಾಡಿ ವಾಲಿಗುರುಗಳ್ರಿ. ಬಂಡೆವಾಡಿ ವಾಲಿಗುರುಗಳು ಕೂಡ ಏನ್ ಬಂದ್ ಹತ್ತಿರ ಆಯ್ತು ಸನ್ಯಾಸಿನ ಶುರು ಆತ್ರಿ. ಒಂದ್ 10-16 ಮಂದಿನ ಕರ್ಕೊಂಡು ನಾವು ಹಾದಿವ್ರಿ, ಮದ್ವಿ ಮಾಡೋರು ಇದ್ವಿ ಅಣ್ಣಪ್ಪಂದ್ರಿ. ಮದ್ವಿ ಮಾಡಕ್ ಕೇಳಕ್ ಹೋದಿವಿ. ಮತ್ತ ಅವ್ನ ಅವಸರ ಇದ್ರ ಮಾಡೋಗ್ರಿ ನಂದಾನ ಈಗ ಒಲ್ಲಿ ಅಂತ ಗುರುಗಳು ಹೇಳ್ರಿ ಆಯ್ತವ ನಾ ಬೇಕಾಯ್ತೇನ್ರಿ ಅವ್ರು. ಅವ ಅನ್ನಂಗಿಲ್ಲ ಅಪ್ಪ ಅನ್ನಂಗಿಲ್ಲ, ಬಂದು ಕುತ್ಕೊ ಮತ್ತೆ ಹೆಂಗ ನೀವು ದೊಡ್ಡವನ್ ಸಣ್ಣವ್ನು ಮಾಡಿದ್ವು ಮುಂದ್ ನಮ್ನ ಹೊಟ್ಟಿಗೆ ಯಾರು ಹಾಕವ್ರ ಬೇಕತ್ತನ ಅವ್ರು ವಾಲಿಗುರುಗಳು ಅಂದ್ರಿ. ಅವ ಅಪ್ಪ ನಾನು ಎಷ್ಟು ಬೇಯ್ತಾನೆ ಬೇಯ್ಲಿ, ನೀವ್ ಯಾರು ಏನು ಅನ್ಬೇಡ್ರಿ ಅಂತ. ಸುತ್ತರಿಗೆ 50 ಮಂದಿ ಕೂತ್ರಿ. ಹಿಂಗ್ಯಾಕೆ ಮಾತಾಡ್ತಾನ ಗುರುಗಳಿಗೆ ಅಂತೇಳಿ ಅವ್ರು ನಿಮ್ಮಂತವ್ರನ್ನ ಹಾಕತ್ರಿ. ಅವ ಅಪ್ಪ ನಾನು ಬೇಯ್ಲತ್ತವ ಶೆಣೆ ಇದ್ರಿ ಗುರುಗಳ. ಅವ ಅಪ್ಪ ನಾನು ಎಷ್ಟು ಬೇಯ್ತಾನೆ ಬೇಯ್ಲಿ, ನೀವ್ ಯಾನು ಅನ್ಲಕ್ ಹೋಗ್ಬೇಡ್ರಿ ಅಂದ್ರೆ ಅಲ್ಲಿಗೆ ಯಾನ್ ಮದುವೆ ಕರೆಯಕ್ ಹೋದ್ರಿ. ಯಾನ್ ಬರ್ಲಿಲ್ಲ, ಒಂದ್ 7-8 ವರ್ಷ ನಮ್ಮ ಊರಿಗೆ ಬರ್ಲಿಲ್ರಿ. ಬರಲ್ದಂಗ ಆಯ್ತು. ಹಿಂದಿಂದ ಬೇಟ್ಲೆ ಬಂದ್ ಕಿಶನ್ ಸಿದ್ದಾಪುರ ಪಾಂಡಾರಲ್ಲಿ ಒಂದು 5-6 ತಿಂಗಳ ಮೆಟ್ ಹಾಕಿರ. ಅಲ್ಲಿ ಮೆಟ್ ಹಾಕಿರೋ ಮನಿ ಸಾಣದ ಮಂದಿ ಭಾಳ ಬರ್ಲಾಕೈತು. ಹಂಗಟ್ ಹಿಂಗಟ್ ಮಾಡಿ ನಿಮ್ಮಂತ ಅವ್ರನ್ನ ಕರ್ಕೊಂಡ ಅಲ್ಲಿ ಹರಿಗಿರ್ಗೆ ಒಂದು ದೊಡ್ಡ ಮನಿನ ಮಾಡಿಬಿಟ್ರಿ. ಧಾರವಾಡದಾಗ ಒಂದು ಮನಿ ಇರ್ತಾರೆ ಬಾಡಿಗೆ, ಅದು ಇರ್ತಾರೆ, ಅದನ್ನು ನೋಡ್ರು ಇದನ್ನು ಮಾಡ್ರು. ಆತಳ ಹಂಗಟ್ ಹಿಂಗಟ್ ನಮ್ ಕೂಡ ಪಕ್ಕ ಸಂಪರ್ಕ ಇದೆ. ಪಕ್ಕ ಮನಿಗೆ ಬರೋದು ಹೋಗೋದು ಮತ್ತು ಹಿಂಗೆ ಐತ್ರಿ ಸಂಪರ್ಕ. ಆತಳ ಮಗ ನಾನು ಯಾವಾಗ ಬರ್ತಾನೋ ಯಾವಾಗ ಹೋಗ್ತಾನೋ. ಇವನೊಂದು ಮದುವೆ ಮಾಡಿದ್ರಿ ಅವ್ರ ತಮ್ಮಂದ ಅಣ್ಣಪ್ಪಂದ. ಮದುವೆ ಮಾಡಿದ್ವಿ, ಮೇಟಿಗೆ ಹೆಚ್ಚಿದ್ವಿ. ಏನ್ ಬರ್ಲಾಕೈತಿರು ಹಂಗ ಬರ್ತಾ ಮತ್ತು ಮಂದಿ ಯಾವ್ದು ಹೆಂಗ ಅನ್ನೋದು ಗೊತ್ತಾತ್ರಲ್ಲ. ಅವ ಅಪ್ಪಂದು ಗೊತ್ತಾತು. ಐನ್ ಮನಿಗೆ ಬರಾಕೈತಿರು ಹೋಗಾಕೈತಿರು ಅಂದ್ರು. ಅದು ಯಾವಾಗಾರ ಒಮ್ಮೆ ನಿಮ್ಮಂತವ್ರು ಬಂದಾಗ ಸಗದು ನಿಂತಿರಿ, ಚಾಕ್ ಹೋಗು ನಡ್ರಿ ಮನಿಗೆ ಹೋಗಿ ಬರೋಣ ಅಂದ್ರೆ ಬಂದ್ರು ಬರ್ಲಿಕ್ಕೆ ಇಲ್ರಿ. ಈಗಾದ್ರೂ ಪಕ್ಕ ಇಲ್ರಿ. ಮಾಸ್ತಿ ಯಾವಾಗ್ರಿ ಬಂದ್ರು ಅಲ್ಲೇ ನಮ್ಮ ತಮ್ಮಗಳ ಮನಿ ಐತ್ರಿ ಸ್ಟ್ಯಾಂಡ್ ಮ್ಯಾಗ, ಅಲ್ಲೇ ಕುಂಡಿರ್ತಾರೋ. ಆ ಹುಡುಗರ ಬಂದಟ್ಟು ಬುತ್ತಿ ಹೋಯ್ತಾರ. ಅವ್ರು ಕೂಡ 1-2 ಹುಡುಗರು ಅದಾರ್ರಿ, ಅವ್ರ ಬಂದಟ್ಟು ಬುತ್ತಿ ಪತ್ತಿ ಹೋಯ್ತಾರ. ಮತ್ತ ಶಾಲ್ಯಾಗ ಹಂಗ ಶಾನ್ಯಾನ ರೀ, ಮತ್ತೆ ಎಲ್ಲದ್ರಾಗ ಶಾನ್ಯಾರ. ಫಸ್ಟ್ಕ 3 ನೌಕರಿ ಬಂದಿದ್ರು ಅವ್ರು. ಪೊಲೀಸ್ ನೌಕರಿ ಕೈಯಾಗ ಆರ್ಡರ್ ಬಂದಿತ್ತು. ಒಲ್ಲೆತ್ ಬಿಟ್ಟು ವಿಡಿಯೋ ಬಂದಿತ್ತು ಒಲ್ಲೆ ಅಂದ್ರೆ. ಹೈಸ್ಕೂಲ್ ಸಾಲಿ ಸರ್ ಡಬಲ್ ಡಿಗ್ರಿ ಆಗೈತ್ರಿ ಅವ್ರದ್ದು. ಹೈಸ್ಕೂಲ್ ಸಾಲಿ ಸರ್ ಬಂದ್ರು ಒಲ್ಲೆ ಅಂದ್ರೆ. ಒಲ್ಲೆ ಅಂದಿದ್ರು ಕೂಡ ಬಂದು ಐತಾರ ಹಂಗ ಐತಾರ್ರಿ. ಮತ್ತು ಫಸ್ಟ್ ಎತ್ತ ಗಾಡಿ ಮಾಡಿದ್ವಿ ನಾವು. ಎತ್ತುಗಳು ಫುಲ್ ಪವರ್ದು ಇದ್ರಿ. ಇಬ್ರು ಅಣ್ಣ ತಮ್ಮ ಹೋಗಿ ದಿನ ಒಂದು ಗಾಡಿ ಕಬ್ಬ ಕಡ್ದು ಹೇರಿ ಅವಂದ್ ಹೊರಿ ವಾಡಿ ತಂದು ಹೋಗಿ ಸಾಲಿ ಹೋಗ್ತಾರೆ. ಬರೋಬ್ಬರಿ ನಶಿಕನಾಗಿ 3ಕ್ಕೆ ಎದ್ದು ತಾನ ಸ್ವಂತ ಚಾ ಮಾಡ್ಕೊಂಡು ಕುಡ್ಕೊಂಡು ಬುಕ್ ಹೋದ್ರಿ. ನಮ್ಮಲ್ಲಿ ಇಲ್ಲಂದ್ರು ಈಗ ಸರ್ಸದ ಒಂದು 2-3 ಚೀಲ ಅವನು ಬುಕ್ ತುಂಬಿ ಮ್ಯಾಗ ಹೋಗುದು ಬಿಟ್ಟದ. ಅಲ್ಲಿ ಒಂದು ಇವ್ರು ಆಯಿ ಮನಿ ಇತ್ರಿ, ಆ ಕೋಲಿ ತುಂಬಿತ್ರಿ, ಅಲ್ಲಿ ಇರ್ತೀವಿ ಆಯಿ ಮನ್ಯಾಗ ಇದ್ರಿ. ಈಗ ಮಾನ್ಯ ಗುರ್ಲಾಪುರದಾಗ ಸ್ಟ್ರೈಕ್ ಆತ್ರಲ್ಲ ರೀ, ಅದ್ರೊಳಗ ಗುರುಗಳ ಏನ್ ಹಠ ತೊಟ್ಟಿದ್ರಲ್ರಿ ಅದನ್ನ ಸಾಧಿಸಿ ತೋರಿಸಿದ್ರಿ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನಂಜುಂಡ ಸ್ವಾಮಿ ಅವರ ಹೋರಾಟವನ್ನ ಬದಲಾವಣೆ ಮಾಡ್ತಕ್ಕಂತ ಕಿಚ್ಚು ಗುರ್ಲಾಪುರ ಕ್ರಾಸ್ನಾಗ ಹತ್ತೈತಿ. ರೈತರ ಜಾತಿ ಮತ ಪಂಥ ಪಕ್ಷ ಎಲ್ಲಾ ಮಾರ್ತಿಲಿ ಬರಾಕತ್ತಾರ. ಎಲ್ಲಾ ರಾಜಕೀಯ ಮುಖಂಡರಿಗೆ ಸ್ವಾಗತ ಕೊಡ್ತೀವಿ. ರಾಜಕೀಯ ಮಾತಾಡಂಗಿಲ್ಲ, ರೈತರು ಅಷ್ಟೇ ಮಾತಾಡುದು. ಯಾವನು ತೆಲಾಗರೆ ಸೂಟ್ಗೇಸ ರೊಕ್ಕ ಆದಾಗೈತಿ ಇದಾಗೈತಿ ಅಲ್ಲಿ ಹೇಳ್ತಾರೆ ಕೇಳ್ರಿ. ಇಲ್ಲಿ ಮುಗುಳು ಕೊಡದ ಎಲ್ಲಾ ಲಿಂಗರ ಸಾಕ್ಷಿಯಾಗಿ, ಇಂಚಗೇರಿ ಮಠದ ಬಾಬುಸಾಹೇಬ್ ಮಹಾರಾಜರ ಸಾಕ್ಷಿಯಾಗಿ, ಅತ್ನಿ ಶಿವಗೌಡ ಹಾರುಗೇರಿ ದೇವ್ರಕೊಂಡ ಅದನ್ನ ಸಾಕ್ಷಿಯಾಗಿ, ಮುಟ್ಟಿಲ್ಲ ಮುಂದೆ ಭೂಮಿ ತೆಲಿನ ಜೀವರ ಮಠ ಯಾವ ಮಗನ ಕಡೆ ₹1 ಮುಟ್ಟಂಗಿಲ್ಲ. ನಾ ಸನ್ಯಾಸಿ 10 ಮನೆಗೆ ಹೋದ್ರೆ ಬಕ್ರಿ 2,000 ಕೊಟ್ಟ 20,000 ಆಕೈತಿ. ನಿಮ್ಗ ಕೊಡ್ತೀನಿ ಮಕ್ಕಳ ದೇಣಿಗೆನ, ನಿಮಗ ಕೊಡ್ತೀನಿ. ರೊಕ್ಕ ತಗೊಂಡಾನಂದ್ರ ಮಕ್ಕಳ ನಿಮ್ ಭಯ ಹುಳ ಬಿದ್ದು ಮನಿತನ ಹಾಳಾಗ ಹೋಗ ಸನ್ಯಾಸಿ ಕಡೆ ಶಾಪ್ ಹಾಕೊಂಡು ಹೋದಿರಿ. ಮನಿ ಹಾಳು ಮಾಡ್ಕೋಬೇಡ್ರಿ. ಒಂದ್ ₹500 ಬಂದು ಘೋಷಣೆ ಮಾಡ್ರಿ. ನಿಮ್ ಮನಿತನ ಎಲ್ಲ ಉದ್ದಾರ ಆಕೈತಿ. ನಿಮ್ಮ ಜೊತೆ ನಮ್ಗೆ ಯಾರಿಗೂ ವೈರತ್ವ ಇಲ್ಲ. ಬೀದ್ಯಾಗ ರೈತ ಕೂತಾನ. ಇಂಥ ಹಿರಿಯರು ಬಂದು ಬೆಂಬಲ ಕೊಡಕತ್ತಾರ. ಕನ್ನಡ ಸಂಘಟನೆಯವ್ರು ಬಂದಾರ. ಇವತ್ತಲ್ಲಿ ಒಂದು ಹಳ್ಳಿಯಾಗ ಹಾಲು ಬರಾಕತ್ತೀನಿ. ದಲಿತ ಸಂಘಟನೆ ಹುಡುಗರ 50 ಜನ ನಿಂತಾವ. ಪಾಪ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈ ಅಂತ ಅಭಿಮಾನ ಹೊಂಟ ವಿಚಾರ ಮಾಡ್ರಿ. ಅದ್ ಮತ್ತಿನ್ ಜಗನ ಎಲ್ಲ ಹಬ್ಬ ಐತ್ರಿ. ಮತ್ ನಾವ್ರಿ ನಮಗ್ರಿ ಅನ್ನಂಜಿಕೆ ನಮಗೂ ಅವಸರ ಇಲ್ಲ. ನಾವು ಒಂದ್ 2-3 ಸಾರಿ ಬಂದಿವ್ರಿ. ನಾವ್ 3 ಮಂದಿ ನಾಡ್ ಒಳಗ ಎಲ್ಲ ಮಂದಿ 50-20 ಮಂದಿ ಬೆನ್ನ ಐತ್ರಿ. ಹುಚ್ಚಿನೂ ತೊಗೊಂಡು ಹೋದ್ರು, ರೊಕ್ಕನು ಕೊಟ್ರಿ. ರೊಕ್ಕ ಕೈಲಿ ಹಿಡ್ತಿದಿಲ್ರಿ ಅವ್ರು. ನಿಮ್ನ ಹಿರಿಯರ್ ಮಾಡ್ರು ಯಾರು ರೊಕ್ಕ ತಂದಾರ ತಗೋರಿ. ಗುರುಗಳ ಇವ್ರು ನೋಡ್ರಿ, ಜಗದಾನ್ ಗುರುಗಳೆಲ್ಲ ಬಂದ್ರಿ. ಶಶಿಕಾಂತ ಗುರುಜಿ ಅದ ನಾನು
ಶಿರ್ಸಲ್ ಸ್ವಾಮಿಗಳು ಬಂದ್ರಿ ಬಂದಿದ್ರು. ಜಗದ್ಗುರುಗಳು ಮುಗುಳ್ ಕೂಡ ಅಪ್ಪಗಳು ಬಂದ್ರಿ. ಈ ಚಳುವಳಿಯ ಕೇಂದ್ರ ಬಿಂದು ಬರೇ ರೈತ ಮುಖಂಡಲ್ಲ, ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರು, ನನ್ನನ್ನು 10 ಸತಿ ಗೆರಾವ್ ಮಾಡಿರುವಂತ ರೈತ ಮುಖಂಡರು, ಬಹಳ ಚೆನ್ನಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಬಂದಿರುವಂತ ಹೋರಾಟಗಾರ ಚಿನ್ನಪ್ಪ ಪೂಜಾರ್ ಅವರು. ಅವ್ರ ಜೊತೆ ಯಾವಾಗ್ಲೂ ಕೈ ಬಿಡದೆ ಬುದ್ಧಿವಾದ ಹೇಳ್ತಾ ಬಂತ ಹಾಗೂ ಕೈ ಜೋಡಿಸಿ ಹಗಲು ರಾತ್ರಿ ನೋಡದೆ, ಬಿಸಿಲು ಮಳೆ ನೋಡದೆ ಅವ್ರ ಜೊತೆ ನಿಂತ್ಕೊಂಡು ಈ ಹೋರಾಟದಲ್ಲಿ ಪ್ರತಿಯೊಂದು ಚಿನ್ನಪ್ಪನ ಹೋರಾಟದಲ್ಲಿ ಭಾಗಿಯಾಗಿರುವಂತ ಶಶಿಕಾಂತ್ ಗುರೂಜಿರವರು. ಇವತ್ತು ಗೆಲುವಾಯ್ತು, ನಮ್ಮವ್ರು ಅದಿರಿ, ಏನಾರೇ ನಮ್ಮ ಜನರ ಕಡೆಯಿಂದ ಅದೇನೋ ಶವಯಾತ್ರೆ ಅಂದ್ರಲ್ಲ, ಅವರೆಲ್ಲರ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ನಮ್ಮವ್ರು ಸಚಿವರು ಅದಿರಿ. ಇನ್ನೊಂದು ವಿನಂತಿ ಅಂದ್ರ ಬಿಲ್ ಅಂತರೂ ಘೋಷಣೆ ಆಯ್ತು ಸರ. ಒಂದು, ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗೆ ಎಲ್ಲಾ ಫ್ಯಾಕ್ಟ್ರಿಗೆ 100 ರೂಪಾಯಿ ಸಂಬಂಧಪಟ್ಟು ಕನ್ನಡ ಕವಿಗಳ ಸಾಲುಗಳು ನಿನ್ನ ಕಣ್ಣಿಗೆ ಕಾಡಿಗೆಯು ಜ್ಞಾನಪೀಠದ ಗೌರವವು ತಾಯೇ ನಿನಗೆ ಸಿಂಧೂರವು. ಜನಪದ ಕಲೆಗಳ ಸಿಂಚನವೇ ಕನ್ನಡಾಂಬೆಯ ಕೈಬಳೆಯು ಮನುಕುಲ ಮೆಚ್ಚುವ ನಾಟ್ಯ ಕಲೆ ಅವಳ ಕಾಲ್ಗಳಿಗಂದುಗೆಯು. ಮಲೆನಾಡ ಹಸಿರಸಿರಿ ನಿನ್ನ ಒಡಲಿಗೆ ಉಡುಗೆಗಳು ಶಿಲ್ಪಿಗಳ ಶಿಲ್ಪಕಲೆ ಮಾತೆ ನಿನಗೆ ಒಡವೆಗಳು. ಜನಿಸುವ ಮನುಜನೇ ಕನ್ನಡ ಮಣ್ಣಲಿ ಸ್ವರ್ಗವ ಕಾಣುವೆ ನನ್ನ ಈ ಮಣ್ಣಲಿ ಪುಣ್ಯದ ಮಣ್ಣಲಿ. ನನ್ನ ಮಣ್ಣಿದು ನನ್ನ ಮಣ್ಣಿದು